ನಮಸ್ತೆ ಎಲ್ರಿಗೂ, ವೆಲ್ಕಮ್ ಟು ಮೈ ಚಾನಲ್. ಆ್ಯಕ್ಚುಲಿ ಇದು ನಾನು ಅವ್ರನ್ನ ಮಾತನಾಡ್ಸೋದ್ನಲ್ಲ ಅವತ್ತಿನ ವಿಡಿಯೋ. ಆ ವಿಡಿಯೋ ಆದಮೇಲೆ ನೆಕ್ಸ್ಟ್ ನಾನು ಡೈಲಿ ರೊಟೀನ್ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ವಿಡಿಯೋನ ಶುರು ಮಾಡಿದೆ. ಬಟ್ ವಿಡಿಯೋ ಎಂಡ್ ಆಗಿದ್ದೇ ಬೇರೆ ರೀತಿಯಲ್ಲಿ. ಅದೇನು ಅಂತ ಗೊತ್ತಾಗಬೇಕು ಅಂದರೆ ವಿಡಿಯೋನ ಖಂಡಿತ ಪೂರ್ತಿ ನೋಡಿ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಜೊತೆಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತಾ ಬನ್ನಿ ವಿಡಿಯೋನ ಮುಂದುವರ್ಸೋಣ. ಇವಾಗ ನನ್ನ ಮಗಳಿಗೆ ಫಸ್ಟ್ ಸೆಮ್ ಮುಗೀತು ಎಂಜಿನಿಯರಿಂಗ್ದು, ಇವಾಗ ಸೆಕೆಂಡ್ ಸೆಮ್ ಸ್ಟಾರ್ಟ್ ಆಗ್ತಾಯಿದೆ. ಅದಕ್ಕೆ ಒಂದಷ್ಟು ನೋಟ್ಬುಕ್ಕು, ಸ್ಟೇಷನರೀಸ್ ಎಲ್ಲ ತೊಗೊಳ್ಳೋಣ ಅಂತ ಬುಕ್ ಸ್ಟೋರಿಗೆ ಬಂದ್ವಾ. ಇಲ್ಲಿ ಯಾಕೆ ಗೊತ್ತಾ ಫ್ರಂಟ್ ಶೀಟ್ ತೋರಿಸ್ತಾ ಇದ್ದೀನಿ ಅಂದರೆ ಫ್ರಂಟ್ ರಟ್ಟೆಲ್ಲ ಇರುತ್ತಲ್ಲ ಅದನ್ನು ಅಲ್ಲಿ ಕೇಳಿದೆ ನಾನು ಅವ್ರನ್ನ ನೋಟ್ಬುಕ್ ಕೊಡಿ ಅಂದರೆ ಎಂತೆಂಥದೋ ಕೊಡ್ತಿದ್ರು. ಅದ್ರ ಮೇಲ್ಗಡೆ ಲವ್ ಅಂತ ಅದ್ರ ಸಿಂಬಲ್ ಎಲ್ಲ ಇತ್ತು. ದಯವಿಟ್ಟು ಇದನ್ನು ವಾಪಸ್ ತಗೊಂಡು ಒಳ್ಳೆ ನೋಟ್ಬುಕ್ ಕೊಡಪ್ಪ ಅಂತ ಇರೋದರಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀವಿ. ಒಂದು ಪೀಸ್ಫುಲ್ ಆಗಿರಬೇಕು, ಮಕ್ಕಳಿಗೆ ಒಂದು ಒಳ್ಳೆ ರೀತಿಯಲ್ಲಿ ಮೋಟಿವೇಶನ್ ಆಗೋಂಗಿರಬೇಕು ಅಂತ. ಅದು ಬಿಟ್ಟು ಬೇರೆ ಬೇರೆ ಏನೋ ಇರುತ್ತೆ ಅಲ್ವಾ, ಸಿಕ್ಕಾಬಿಟ್ಟೆ ಬೇಜಾರಾಗುತ್ತೆ ನನಗಂತೂ. ಅದನ್ನೇ ನನ್ನ ಮಗಳು ರೇಗಿಸ್ತಾ ಇದ್ಲು. ನಮ್ಮಮ್ಮ ಬುಕ್ಸಲ್ಲೂ ಈ ಹಾರ್ಟ್ ಇದ್ರೆ ತಗೊಳ್ಳಲ್ಲ. ಈ ಬಿಡ 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 ನೀವು ಹೋಗ್ಯವ ನಿಮಗಲ್ಲ. ಈ ಬುಕ್ಸ್ ಫ್ರಂಟ್ ಪೇಜ್ ನೋಡುತ್ತೆ, ಫ್ರಂಟ್ ಪೇಜ್ ಕಟ್ಕೊಂಡು ಏನು ನಾವು ಡೋಂಟ್ ಜಡ್ಜ್ ಬುಕ್ ಬೈ ಇಟ್ಸ್ ಕವರ್ ಅನ್ನಲ್ವಾ, ಆ ಥರ. ಒಳಗಡೆ ಶೀಟ್ಸ್ ಚೆನ್ನಾಗಿದ್ರೆ ಸಾಕು. ಅಲ್ಲಿ ಮೇಲೆ ನಮ್ಮಂಗೆ ನೋಡಿ ಸ್ಕೂಟ್ರ್ ಎಲ್ಲ ಹಾಕಿದ್ದೀನಿ ಅಂತಲೇ ಗೊತ್ತಿಲ್ಲ. ಅದಕ್ಕೆ ಯಾವ್ಯಾವಾಗಲೂ ಬರಬಾರ್ದು, ಸಿಟಿಗೆ ಬರಬೇಕಾದಾಗ ಮಾತ್ರ ಬರಬೇಕು. ಮನೇಲಿ ಇದ್ದು ನಮ್ಮ ಎಲ್ಲಿ ನಿಲ್ಸಿದ್ರೆ ಅಲ್ಲಿಗೆ ಹೋಗಿ. ಇದೆ ಶಿವರಾಂಪೇಟೆ ರೋಡು. ಫುಲ್ ಚಿಕ್ಕದು ಆದರೆ ಫುಲ್ ಬ್ಯುಸಿ ಅಂದರೆ ಬ್ಯುಸಿ. ಎಲ್ಲಿ ನೋಡೋದು ಬರೀ ಅಂಗಡಿಗಳೇ. ಅಂತ ಇಂತ ನಮ್ಮಮ್ಮ ಕಂಡಿಡ್ದು ಯಮ್ಮ, ನಮ್ಮಮ್ಮ ನೋಡಿ ಯಮ್ಮನೇ ಎಲ್ಲ ಕಡೆ ಕ್ಯಾರಿ ಮಾಡ್ತಾ ಇದೆ. ಅಮ್ಮ ಆ ಕಡೆ ಮೈ ಫಸ್ಟ್ ಕ್ರಶ್ ಥರ ಇದು. ಮತ್ತಪ್ಪ ಅಪ್ಪ ವ್ಯಕ್ತಿನಲ್ಲಿ, ವಸ್ತುನಲ್ಲಿ, ವೆಹಿಕಲಲ್ಲಿ ಇದು. ಅಪ್ಪ ನೋಡಿ ಅಪ್ಪ, ನೀವಲ್ಲ ಇದು ಸ್ಕೂಟರು. ನಮ್ಮ ಅಪ್ಪನೇ ಸ್ಕೂಟರ್ ತಂದಿರೋದು. ಅದಕ್ಕೆ ಇದನ್ನು ಮಾರಕ್ಕೆ ಬಿಡ್ತಿಲ್ಲ ನಾನು. ಓಕೆ ಹೋಗೋಣ ಈಗ. ಬೇರೆ ಕಿಕ್ ಹೊಡ್ಕೊಂಡು ಟಬ ಟಬ ಡ್ಯಾನ್ಸ್ ಮಾಡಿಕೊಂಡು ನನಗೆ ಇಷ್ಟನೇ. ನೋಡಿ ಹಾಗೆ ಓಡಾಡ್ಬಿಡಿ, ಹೆಲ್ಮೆಟ್ ಹಾಕೊಂಡು ಓಡಾಡಿ. ನಿಮ್ಮ ಸೆಕ್ಯೂರಿಟಿಗೂ ಒಂದು, ಮತ್ತು ನಿಮ್ಮ ಜೇಬ್ ಸೆಕ್ಯೂರಿಟಿಗೂ ಒಂದು. ಹೇಗಿಲ್ಲ ಅಂದರೆ ಟ್ರಾಫಿಕ್ ಪೊಲೀಸ್ ಬಂದು ಜೇಬಿಗೆ ಕತ್ತರಿ ಹಾಕ್ತಾರೆ. ಮತ್ತು ನಿಮ್ಮ ಹೆಡ್ ಸೆಕ್ಯೂರಿಟಿಗೂ ಡಿಕ್ಷಿಂಗು ಇದೆ, ಡಿಕ್ಕಿನೂ ಇದೆ. ಸರಿ ಗಾಡಿ ತೆಗೀನಪ್ಪ ಇವಾಗ. ಎಸ್, ನೀನೇ ತೆಗಿತೀಯಾ? ಹೇಳಿರಿ ನೋಡಿ ತೆಗೀರಿ. ಅದಕ್ಕೆ ನಾನು ಬರಲ್ಲ ಅಂದಿದ್ದು. ಅದಕ್ಕೆ ನಾನು ಬರಲ್ಲ ಇಲ್ಲಿ ಅಂದಿದ್ದು. ಬಾಯ್. ನಾನು ಇಲ್ಲೇ ಬಿಟ್ಬಿಟ್ಟು ಹೊಟ್ಟೋಯ್ತೀರಾ? ನಾನು ಹೆಲ್ಮೆಟ್ ನೋಡಿ ನಮ್ಮಮ್ಮ ಯಾವುದೋ ಒಂದು ಅಂಗಡಿ ಕರ್ಕೊಂಬಂದೈತೆ. ಯಾಕೆ ಹೇಳಿ? ಆ ಪೊರ್ಕೆ ತೊಗೊಳಕ್ಕೆ. ಯಾಕೆ ನಮ್ಮನೆ ಹತ್ರನೇ ಸಿಗ್ತಾ ಇರಲಿಲ್ವಾ? ಅಲ್ಲಿ ನೋಡಿ, ಈಗ ಪೊರ್ಕೆಲು ಸೆಲೆಕ್ಷನ್ ಮಾಡುತ್ತೆ. ನೋಡಿ ನಮ್ಮ ಅಮ್ಮಂಗೆ ಪೊರ್ಕೆ ಇಟ್ಕೊಳಕ್ಕೆ ನಾನು ಬೇಕಾಗಿತ್ತು, ಅದಕ್ಕೆ ಕರ್ಕೊಂಬಂದಿರೋದು ನನ್ನ ಇಲ್ಲಿಗೆ. ಚೆನ್ನಾಗಿರುತ್ತೆ ಇದು, ಹೈಟ್ ಎಲ್ಲ ಚೆನ್ನಾಗಿರುತ್ತೆ. ಸಿಕ್ಕಾಬಿಟ್ಟೆ ಬಾಳಕೆ ಬಂದೈತೆ ಇದು ಪೊರ್ಕೆ. ಅದಕ್ಕೆ ಇದೇ ಶಾಪ್ ಹುಡಿಕೊಂಡು ಬಂದಿರೋದು ನಾನು ಇಲ್ಲಿಗೆ, ಗೊತ್ತಾ? ಆಮೇಲೆ ಇದನ್ನು ತಗೊಂಡಾಗ ಹಿಡ್ಕೊಳಕ್ಕೆ ಒಬ್ರು ಬೇಕು. ಇನ್ನೊಂದು ಸತಿ ದೀಕ್ಷೆ ಬಂದಾಗ ಇನ್ನೊಂದೆರಡು ತಗೊಂಡು, 2-3 ತಗೊಳಕ್ಕೆ ಏನಾಗುತ್ತೆ ಇಟ್ಕೊಳ್ಳೋಣ. ನನ್ನ ಒಟ್ಟಿನಲ್ಲಿ ಪೊರ್ಕೆ ಇಟ್ಕೊಬರಕ್ಕೆ ಇದು ಮಾಡ್ಕೊಂಡಿದ್ದೀರಾ. ಕೊಡಿ ನೋಡಿ ನನ್ನ ಮಗಳು ಪೊರ್ಕೆ ಇಡ್ಸ್ಬಿಟ್ಟು ನಿಲ್ಸಿದ್ದಾಳೆ. ಅಮ್ಮ ಒಂದು ಫೋಟೋ ತಗೋತೀನಿ ನಿಂತ್ಕೊಳ್ಳಿ ಅಂತ. ತಮ್ಲೈನ್ಗೆ ಹಾಕೊಳ್ಳಿರಂತೆ ಅಂದ್ಲು. ತಮ್ಲೈನ್ಗೆಲ್ಲ ಹಾಕಲಿಲ್ಲ, ಸುಮ್ಮನೆ ಅವಳಿಗೋಸ್ಕರ ಒಂದು ಫೋಟೋ ಕೊಟ್ಟೆ. ಇದನ್ನೆಲ್ಲ ಸೇವ್ ಮಾಡಿ ಇಟ್ಕೊಂಡು ಆಮೇಲೆ ಒಂದಿನ ರೇಗಿಸ್ತಾಳೆ ನನ್ನ. ಇನ್ನು ನೆಕ್ಸ್ಟು ಬಿಸಿಲು ಮಾರಮ್ಮ ದೇವಸ್ಥಾನ. ಅವತ್ತು ಶುಕ್ರವಾರ ಆಗಿದ್ದರಿಂದ ಹೋಗಿದ್ವಿ. ಇದು ನಮ್ಮ ಮೈಸೂರಿನ ಅರಸ್ ರೋಡು. ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ವ ರೋಡು. ನನಗಂತೂ ಇಲ್ಲಿ ಗಾಡಿ ಓಡಿಸ್ಕೊಂಡು ಹೋಗೋಕ್ಕೆ ಎಷ್ಟು ಖುಷಿ ಆಯ್ತಿತ್ತು ಗೊತ್ತಾ. ನನ್ನ ಲೈಫಲ್ಲೇ ಗೊತ್ತಿರಲಿಲ್ಲ ಸ್ಕೂಟ್ರ್ ಓಡಿಸ್ತೀನಿ. ಇದ್ರ ಅರಸ್ ರೋಡಲ್ಲಿ ಕೂಡ ನಾನು ಡ್ರೈವ್ ಮಾಡ್ತೀನಿ ಅನ್ನೋದು ನನ್ನ ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ನಿಜವಾಗ್ಲೂ ಸಿಕ್ಕಾಬಿಟ್ಟೆ ಖುಷಿ ಇತ್ತು. ನಾನು ಬಂದಾಗಲ ಸಿಟಿ ಒಳಗಡೆ ಬಂದರೆ ಈ ರೋಡಲ್ಲೇ ಸಾಮಾನ್ಯವಾಗಿ ಹೋಗೋದು, ಬೇಕಂತಲೇ ಹೋಗ್ತೀನಿ. ಏನೋ ಒಂಥರ ಖುಷಿ ನನಗೆ ಅದಕ್ಕೋಸ್ಕರ. ಇನ್ನು ನೆಕ್ಸ್ಟು ಇದು ನಾನು ಓದಿದ ಕಾಲೇಜ್ ಅಂತ ಮುಂಚೆನೇ ನಾನು ಯಾವುದೋ ಲಾಗಲ್ಲಿ ಹೇಳಿದ್ದೀನಿ. ಮಹಾರಾಣೀಸ್ ಕಾಲೇಜು, ಮೈಸೂರು ಡಿಗ್ರಿ ಕಾಲೇಜು.
ಒಳಗಡೆ ಹೋಗೋಣ ಅಂದ್ಕೊಂಡೆ, ಒಂದೆರಡು ಫೋಟೋಗಳು ತೊಗೊಂಬರೋಣ. ಹೇಗಿದೆ ಒಳಗಡೆ ಈಗ ಒಂದು 20 ವರ್ಷ ಆದಮೇಲೆ ಅಂತ, ಬಟ್ ಹೋಗೋಕ್ಕಾಗಲಿಲ್ಲ. ಇನ್ನೊಂದಿನ ಮತ್ತೆ ಹೋಗುವ ಅಂದ್ಕೊಂಡಿದ್ದೀನಿ. ನೋಡಿದ್ರಲ್ಲ ಇವತ್ತಿನ ಶಾಪಿಂಗ್ ಎಲ್ಲ. ಆ್ಯಕ್ಚುಲಿ ಇದು ನಾನು ಅನು ಅವ್ರನ್ನ ಮೀಟ್ ಮಾಡಿದ್ದಾನ ಅವತ್ತಿನ ವೀಡಿಯೋ. ಒಂದೊಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಈ ವಿಡಿಯೋನ. ಸದ್ಯಕ್ಕೆ ಇವಾಗ ದೀಪ್ತಿನ ಕರ್ಕೊಂಡು ಮನೆಗೆ ಬಂದು ಅವಳು ಎಕ್ಸಾಮ್ ಮುಗಿಸ್ಕೊಂಡು, ಸಖತ್ ಬಿಸಿಲು, ಸಖತ್ತು ಸ್ಟ್ರೈನ್ ಆಗ್ತಾಯಿದೆ. ಇವಾಗ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ನೋಡೋಣ ವಿಡಿಯೋ ಹೇಗಿರುತ್ತೆ ಏನು ಅಂತ ಹೇಳಿ. ಸದ್ಯಕ್ಕೆ ಊಟ ಎಲ್ಲ ಇದೆ. ಇವತ್ತು ಏನೇನು ಮಾಡಿದ್ದೆ ರೆಸಿಪಿ ಅಂತ ನೋಡೋಣ ಬನ್ನಿ. ಅದ್ರ ಜೊತೆಗೆ ನಮ್ಮ ಅಡುಗೆ ಮನೆ ಹೆಂಗಿದೆ ಅಂತಲೂ ತೋರಿಸ್ತೀನಿ. ಅನು ಅವ್ರನ್ನ ನೋಡೋಕೆ ಹೋಗಬೇಕು ಅಂತ ನಿನ್ನೆ ಎಲ್ಲ ಮನೆ ಕೆಲಸ ಮಾಡಿ ಬೆಳಗ್ಗೆ 4 ಗಂಟೆಗೆ ಇದ್ದು ಮನೆ ಕೆಲಸ ಮುಗಿಸಿ, ಆದರೆ ಬೆಳಗ್ಗೆ ತಿಂಡಿ ಆದಮೇಲೆ ಮಾತ್ರ ಏನು ಮಾಡೋಕ್ಕಾಗಲಿಲ್ಲ. ಲೇಟ್ ಆದರೆ ಅವ್ರು ಬ್ಯುಸಿ ಆಯ್ತಾರೆ ಅಂದ್ಬಿಟ್ಟು ಫಸ್ಟ್ ನಾನು ಅವ್ರನ್ನ ಮೀಟ್ ಮಾಡೋದು ಮುಖ್ಯ ಅಂದ್ಬಿಟ್ಟು ಪೂಜೆ ಎಲ್ಲ ಮುಗಿಸಿ ಅಡುಗೆ ಪಾತ್ರೆಗಳು ಮಾತ್ರ ಸಿಕ್ಕಾಪಟ್ಟೆ ಆಯಿತು. ಅವ್ರನ್ನ ನೋಡ್ದಿನ ತೋರಿಸ್ತೀನಿ ಇವಾಗ ಅಡುಗೆ ಮನೆ ಹೇಗಿದೆ ನೋಡಿರಂತೆ ಆಯಿತಾ. ನಮ್ಮನೆ ರೆಸಿಪಿ ಬಂದು ಆಲೂಗೆಡ್ಡೆ ಪಲ್ಯ ಆಯಿತಾ. ಸಾಕಷ್ಟು ಮಾಡಿಬಿಟ್ಟಿದ್ದೀನಿ, ಮಧ್ಯಾಹ್ನಕ್ಕೆ ಆಗಲಿ ಅಂತ ಮಾಡಿಟ್ಟಿದ್ದೆ. ಜೊತೆಗೆ ಇದು ಕಡಲೆಬೇಳೆ ಚಟ್ನಿ, ಇದನ್ನು ಅಷ್ಟೇ ಎಕ್ಸ್ಟ್ರಾ ಮಾಡಿಟ್ಬಿಟ್ಟಿದ್ದೆ ಮಧ್ಯಾಹ್ನಕ್ಕಾಗುತ್ತೆ ಅಂದ್ಬಿಟ್ಟು. ಅದ್ರ ಜೊತೆಗೆ ದೋಸೆ ಬೆಳಿಗ್ಗೆ ಹಾಕಿದ್ದು ಸ್ವಲ್ಪ ದೋಸೆ ಉಳ್ಕಂತು, ಇದು ಇಷ್ಟ ಐತೆ ನೋಡಿ. ಅಡುಗೆ ಮನೆ ಹೇಗಿದೆ ಅಂತ ನೀನೆಲ್ಲ ಅಷ್ಟು ಕ್ಲೀನ್ ಮಾಡಿದ್ದೆ. ಬೆಳಿಗ್ಗೆದು ಒಂದಷ್ಟು ಪಾತ್ರೆ ತೊಳೆದಿದ್ದೀನಿ, ಈಗ ಇಷ್ಟು ಪಾತ್ರೆ ಉಳ್ಕೊಂಡೈತೆ. ಈಗ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಕೆಲಸ ಎಲ್ಲ ಮುಗಿಸ್ಬೇಕು. ಹಿಂಗಿರುತ್ತೆ ನಮ್ಮ ಯೂಟ್ಯೂಬರ್ಗಳ ಕತೆ. ಒಂದು ವೀಡಿಯೋ ಮಾಡಲಿಕ್ಕೆ ಅಂತ ಹೊರಗಡೆ ಹೋಗೋದಾಗಲಿ ಅಥವಾ ಮನೇಲೇ ವೀಡಿಯೋ ಮಾಡ್ಕೋಬೇಕು ಅಂದರೆ ಮನೆಯಲ್ಲಿ ಇಷ್ಟು ಕೆಲಸ ಉಳಿಯುತ್ತೆ. ಇದ್ರ ಜೊತೆಗೆ ಆ್ಯಸ್ ಯೂಶ್ವಲ್ ಬಟ್ಟೆಗಳು ಮಡ್ಚೋದು ಅದು ಇದು ಕೆಲಸ ಎಲ್ಲ ಐತೆ. ನನ್ನ ಅಡುಗೆ ಮನೆ ಹೇಗಿತ್ತು ಅಂತ ಸಿಕ್ಕಾಬಟ್ಟೆ ಎಲ್ಲ ಹರಡ್ಕೊಂಡೈತೆ. ಆದ್ರೂ ಸಾಕಷ್ಟು ಸುಸ್ತಾಯ್ತೈತೆ, ಬಿಸಿಲಿಂದ ಬಂದಿರೋದ್ರಿಂದ ಸುಸ್ತಾಗ್ತಾಯಿದೆ. ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಹೀಗೇನೆ ನಾವು ಹೊರಗಡೆ ಹೋದರೆ ಇಲ್ಲೊಂದು ಕೆಲಸ ಉಳ್ಕೊಂಡಿರ್ತದೆ, ಎಲ್ಲನೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು. ಆ್ಯಂಡ್ ಅನು ಅವರ ವೀಡಿಯೋನ ಯಾರ್ಯಾರು ನೋಡಿದ್ದೀರಾ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್. ಈ ವಿಡಿಯೋ ಹಾಕೋದು ಸ್ವಲ್ಪ ಲೇಟ್ ಆಗುತ್ತೆ, ಯಾಕಂದರೆ ಆ ವಿಡಿಯೋಗಳೆಲ್ಲ ಹಾಕಬೇಕಲ್ವ ನಾನು, ಅದಕ್ಕೋಸ್ಕರನೇ. ಇನ್ನು ನಾನಂತೂ ಸೀರೆ ಹಬ್ಬದಲ್ಲಿ 2 ಸೀರೆ ತೊಗೊಂಡಿದ್ದೀನಿ ಆಯಿತಾ. 2,000 ಒಳಗಡೆ ಆಯಿತು ನನ್ನ ಸೀರೆಗಳು. ಸಾಕು ನನಗೆ, ನನ್ನ ಬಡ್ಜೆಟಿಗೆ ತಕ್ಕಂಗೆ ತೊಗೊಂಡಿದ್ದೀನಿ. ಯಾಕಂದರೆ ತುಂಬ ಕಾಸ್ಟ್ಲಿ ಸೀರೆ ತೊಗೊಳ್ಳೋಂಥ ಟೈಮ್ ಆಗಿರಲಿಲ್ಲ, ಇದು ಅಂಥ ಅಕೇಶನ್ ಏನೂ ಇರಲಿಲ್ಲ. ಅಂಥ ಟೈಮ್ ಬಂದಾಗ ಡೆಫಿನೆಟ್ಲಿ ಶಾಪಿಂಗ್ ಮಾಡೋಣ. ಆನ್ಲೈನ್ ಶಾಪಿಂಗು ಇರುತ್ತೆ ಅಂತ ಹೇಳ್ತಾ, ಯಾರ್ಯಾರು ನನ್ನ ವಿಡಿಯೋ ನೋಡಿ ಶಾಪಿಂಗ್ ಮಾಡಿದ್ರ ಎಲ್ರಿಗೂ ಥ್ಯಾಂಕ್ಸ್. ಯಾರು ಸೀರೆ ತೊಗೊಂಡ್ರಿ ಅಂತ ಕಮೆಂಟ್ ಮಾಡಿ, ಎಷ್ಟೆಷ್ಟು ದುಡ್ಡು ತೊಗೊಂಡ್ರಿ ಅಂತ, ನನ್ನ ಥರ ಕಮ್ಮಿ ತೊಗೊಂಡ್ರಾ ಜಾಸ್ತಿ ತೊಗೊಂಡ್ರಾ ಅಂತಲೂ ಕಮೆಂಟ್ ಮಾಡಿ. ನೋಡೋಣ ವಿಡಿಯೋ ಇವತ್ತಿನ ವಿಡಿಯೋ ಹೇಗೆ ಹೋಗುತ್ತೆ ಅಂದ್ಬಿಟ್ಟು ಒಂದೊಂದು ದಿನದ್ದು ಆ್ಯಡ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಖಂಡಿತ ಮಾಡ್ತೀನಿ. ಓಕೆ ಎಸ್, ಇದು ನೆಕ್ಸ್ಟ್ ಡೇ ವಿಡಿಯೋ. ನಿನ್ನೆ ದಿನ ಅವಳದು ಬುಕ್ಸ್ ಎಲ್ಲ ತೊಗೊಬಂದೆ ಅಲ್ವಾ. ಇವತ್ತು ನಮ್ಮ ಹುಡುಗಿನ ಕಾಲೇಜಿಗೆ ಕಳ್ಸೋಕ್ಕೆ ಪ್ರಿಪೇರ್ ಮಾಡ್ತಿದ್ದೀವಿ. ಅದಕ್ಕೋಸ್ಕರನೇ ಇವಾಗ ಪಾರ್ಲರ್ ಕರ್ಕೊಂಡು ಹೋಗ್ತಿದ್ದೀನಿ ಏರ್ ಕಟ್ ಮಾಡಿಸ್ಲಿಕ್ಕೆ. ಅವಳೆ ಗಂಡು ಮಕ್ಳಿಗೆ ಏರ್ ಕಟ್ ಮಾಡಿಸಿ ಕಳಿಸ್ತಿಲ್ಲ ಆ ಥರ. ಒಬ್ಬಳೇ ಹೋಗು ಅಂದರೆ ಹೋಗ್ತಿಲ್ಲ. ಬಾರವಾ ನೀ ಬತ್ತಿಯಲ್ಲ, ನಾನು ಏರ್ ಕಟ್ ಮಾಡಿಸ್ಕೊಂಡ್ಬಿಡ್ಲ ಹೋಗಿ. ನೋಡಿ ಡಿಗ್ರಿ ಸ್ಟೂಡೆಂಟ್ ಹೋಗಿ ಮಾಡಿಸ್ಕೊಂಬಂದ್ರೆ ಅವ್ರು ನಮಗೆ ಗೊತ್ತಿರೋನೆ. ಆಲ್ರೆಡಿ ನಮ್ಮ ವೀಡಿಯೋದಲ್ಲೆಲ್ಲ ನೋಡಿರ್ತೀರಿ ಅವರನ್ನು. ಯಾರವ್ರ ಹೆಸರು? ಸಹನಾ. ನಮ್ಮ ಸಹನಾ ಅವರ ಪಾರ್ಲರ್ಗೆ ಹೋಗ್ತಾ ಇದ್ದೀವಿ ಇವಾಗ. ತೋರ್ಸು ನಿನ್ನ ಕೂದಲು ಎಷ್ಟೈತೆ ಅಂತ ತಿರುಗಿದೆ. ಈಗ ತಾನೇ ಏರ್ ವಾಶ್ ಆಗಿದೆ, ಹೇಳಿದಾರೆ ಏರ್ ವಾಶ್ ಮಾಡ್ಕೊಂಬ ಅಂತ. ಇಷ್ಟಿದೆ, ಇಷ್ಟು ಕೂದಲನ್ನ ಕಟ್ ಮಾಡಿಸ್ತಾಳಂತೆ. ನೋಡೋಣ ಅದೇನೇನು ಮಾಡಿಸ್ತಾಳೆ ಅಂತ ತೋರಿಸ್ತೀವಿ ಆಮೇಲೆ. ಓಕೆ ಬನ್ನಿ ಇವಾಗ ಹೋಗೋಣ ಅಂತ. ಹೋಗೋಣ ನಡೀರಿ, ಗಾಡಿ ಸ್ಟಾರ್ಟ್ ಮಾಡಿ. ಓಕೆ, ಈಗ ಸದ್ಯಕ್ಕೆ ಪಾರ್ಲರ್ಗೆ ಹೋಗ್ತಾಯಿದ್ದೀವಿ. ಬಾಯ್ ಬಾಯ್. ಇದು ಬ್ಯೂಟಿಫುಲೈ ಮೇಕಪ್ ಸ್ಟುಡಿಯೋ ಆ್ಯಂಡ್ ಅಕಾಡೆಮಿ ಅಂತ. ಇವರು ಸಹನಾ ಅಂದ್ಬಿಟ್ಟು ಈ ಸ್ಟುಡಿಯೋ ನಡೆಸುವಂಥವ್ರು. ಇವರ ರಿಲೇಷನ್ ನಮ್ಮ KR-ನಗರದಲ್ಲಿದ್ದಾರೆ ಅಂತ ಮೊದಲೇ ಹೇಳಿದ್ದೀನಿ. ಒಂದು ಸಣ್ಣ ಪರಿಚಯ ಮುಂಚೆ, ಯಾಕಂದರೆ ನಾನು ಕೂಡ ಬ್ಯೂಟಿಷಿಯನ್ ಕೋರ್ಸ್ ಕಲಿಯೋಣ ಅಂದ್ಕೊಂಡು ಇವ್ರ ಹತ್ರ ಬಂದಿದ್ದು. ಬಟ್ ಟೈಮ್ ಅಡ್ಜಸ್ಟ್ ಆಗಲಿಲ್ಲ ಅಂತ ಕಲಿಲಿಲ್ಲ. ಬಟ್ ಈ ಥರ ಏರ್ ಕಟ್ಟಿಂಗ್ ಇದ್ದರೆ, ಏನಾದರೂ ಮೇಕಪ್ ಬಗ್ಗೆ ಸರ್ವಿಸ್ ಇದ್ದರೆ ಖಂಡಿತ ಇಲ್ಲಿಗೆ ಬರ್ತಾಯಿರ್ತೀವಿ. ಆವಾಗ ಅವ್ರು ಹೇಳಿದೊಂದು ಮಾತು, ನಾನೊಂದಷ್ಟು ಜ್ಯುವೆಲ್ಲರೀಸ್ನ ಸೇಲ್ ಮಾಡ್ತಾಯಿದ್ದೀನಿ, ಆಫರಲ್ಲಿ ಸೇಲ್ ಮಾಡ್ತಾಯಿದ್ದೀನಿ, ನಿಮ್ಗೆ ಯಾರಾದರೂ ಗೊತ್ತಿದ್ದರೆ ಹೇಳಿ ಅಂತ ಹೇಳಿದ್ರು. ಅದಕ್ಕೆ ನನಗೆ ಸಾಮಾನ್ಯ ಯಾರು ಗೊತ್ತಿಲ್ಲ, ಬಟ್ ಯೂಟ್ಯೂಬ್ನಲ್ಲಿ ವೀಡಿಯೋ ಹಾಕಿರ್ತೀನಿ, ಯಾರಾದರೂ ಇಂಟ್ರೆಸ್ಟ್ ಇದೆ ತಗೊಳ್ಳಿ ಅಂದ್ಬಿಟ್ಟು ಒಂದು ವೀಡಿಯೋ ಮಾಡ್ಕೊಳ್ತಾ ಇದ್ದೀನಿ. ಇವ್ರ ಹತ್ರ ತುಂಬ ಒಳ್ಳೊಳ್ಳೆ ಸೆಟ್ಗಳಿದೆ. ಇದನ್ನು ಅವರು ಸೇಲ್ ಮಾಡ್ತಾಯಿದ್ದಾರೆ, ಅದರಲ್ಲೂ ಆಫರ್ ಪ್ರೈಸ್ನಲ್ಲಿ ಸೇಲ್ ಮಾಡ್ತಾಯಿದ್ದಾರೆ. ಇದು ಯಾರು ಯೂಸ್ ಮಾಡ್ಬೋದು ಅಂತಂದರೆ, ಈಗ ಕಾಲೇಜ್ಗೆ ಹೋಗೋ ಮಕ್ಕಳಿರ್ತಾರೆ, ಅವರಿಗೆಲ್ಲ ಇಂಟ್ರೆಸ್ಟ್ ಇರುತ್ತೆ ಇದನ್ನೆಲ್ಲ ಹಾಕ್ಕೊಳ್ಳೋದು, ಅವರು ಹಾಕೋಬೋದು. ಅಥವಾ ನೀವು ಕೂಡ ಓನ್ ಯೂಸ್ಗೆ ನಮಗೆ ಬೇಕು, ಇದೆಲ್ಲ ಸಿಂಪಲ್ಲಾಗಿರೋದೆಲ್ಲ ಬೇಕು ಅಂದರೆ ಖಂಡಿತ ತಗೊಳ್ಳಿ. ನೀವು ಶಾಪಲ್ಲಿ ಹೋಗಿ ತಗೊಂಡ್ರೆ ಅಲ್ಲಿ ಫುಲ್ ಪ್ರೈಸ್ ಕೊಡಬೇಕಾಗುತ್ತೆ. ಬಟ್ ಇವ್ರ ಹತ್ರ ಆಫರಲ್ಲಿ ಇಟ್ಟಿದ್ದಾರೆ ಆಯಿತಾ. ಇವರು ಆಲ್ರೆಡಿ ಬ್ರೈಡಲ್ಗೆ ಅಂತ ತೊಗೊಂಡಿರೋ ಸೆಟ್ಗಳಿದ್ದು. ನೆಕ್ಸ್ಟ್ ಇದನ್ನು ಕ್ಲಿಯರ್ ಮಾಡಿ ಅವರು ಹೊಸ ಸೆಟ್ ಹಾಕ್ಸ್ಬೇಕಾಗಿರೋದ್ರಿಂದ ಇದನ್ನು ಸೇಲ್ ಮಾಡ್ತಿದ್ದಾರಂತೆ ಆಫರ್ ಪ್ರೈಸ್ನಲ್ಲಿ ಅಂತ ಮತ್ತೆ ಹೇಳ್ತಾ ಇದ್ದೀನಿ, ತಗೊಳ್ಳಿ. ಹಾಗೆಯೇ ಹೊಸ್ದಾಗಿ ಯಾರಾದ್ರೂ ಪಾರ್ಲರ್ನ ಶುರು ಮಾಡಿದ್ದೀವಿ, ನಮಗೆ ಒಂದೇ ಅಮೌಂಟಲ್ಲಿ ರೀತಿ ನಾವು
ಫ್ರೆಶ್ ಪೀಸ್ನ ನಾವು ಶಾಪಿಂಗ್ ಮಾಡಲಿಕ್ಕಾಗಲ್ಲ ಅಂದರೆ ಪರ್ಚೇಸ್ ಮಾಡಲಿಕ್ಕಾಗಲ್ಲ ಅನ್ನೋರು ಡೆಫಿನೆಟ್ಲಿ ಇವ್ರ ಹತ್ರ ಬಂದು ತೊಗೊಳ್ಳಿ. ತುಂಬ ಒಳ್ಳೊಳ್ಳೆ ಸೆಟ್ಗಳಿದ್ದಾವೆ. ಸಿಲ್ವರ್ ಇರ್ಬೋದು, ಕಾಪರ್, ಗೋಲ್ಡ್ ಎಲ್ಲ ಕಲರಲ್ಲಿ ಎಲ್ಲ ವೆರೈಟೀಸಲ್ಲಿ ಕೂಡ ಇವ್ರ ಹತ್ರ ಈ ರೀತಿಯ ಸೆಟ್ಗಳಿದ್ದಾವೆ. ನೆಕ್ಸ್ಟು ಚೋಕರ್ಗಳಿದೆ, ನೆಕ್ಸ್ಟು ಜುಮ್ಕಾಸು, ಬಳೆ ಎಲ್ಲ ಇದೆ. ವಿಡಿಯೋನ ಪೂರ್ತಿ ನೋಡಿ, ನಿಮಗೆ ಒಂದು ಐಡಿಯಾ ಬರುತ್ತೆ ಏನು ತಗೋಬೋದು ಅಥವಾ ನಿಮ್ಗೆ ಏನು ನೆಸೆಸಿಟಿ ಇದೆ ಅನ್ನೋದು ಖಂಡಿತ ನಿಮಗೆ ಗೊತ್ತಾಗ್ತದೆ. ನೋಡಿ, ಇಲ್ಲಿ ಡಾಬ್ಗಳಿದ್ದಾವೆ. ಈ ಡಾಬಲ್ಲಿ ಇನ್ನೂ ವೆರೈಟೀಸ್ ಇದೆ. ಹೇಳಿದ್ನಲ್ಲ ಆಗಲೇ ಅವ್ರದ್ದು ಬ್ಯೂಟಿಫ್ಲೈ ಮೇಕಪ್ ಸ್ಟುಡಿಯೋ. ಇವ್ರ ನಂಬರ್ ನಾನು ಸ್ಕ್ರೀನ್ ಮೇಲೆ ಕೂಡ ಹಾಕಿರ್ತೀನಿ, ಹಾಗೇ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವು ಅವರಿಗೆ ಕಾಲ್ ಮಾಡ್ಬೋದು ಅಥವಾ ವಾಟ್ಸಪ್ ಮಾಡಿ ಅಥವಾ DM ಮಾಡಿ, ನಿಮಗೆ ಯಾವ ರೀತಿ ಅನುಕೂಲ ಆ ರೀತಿ ಮಾಡಿ ಅವ್ರು ಸ್ವಲ್ಪ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದು ಲೇಟ್ ಆದ್ರೂ ಖಂಡಿತ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ. ಇಲ್ಲಿ ನೋಡಿ ಜುಮ್ಕಾಗಳೆಲ್ಲ ಇದೆ ಅನ್ನಲ್ಲ, ಸುಮಾರು ವೆರೈಟೀಸ್ ಇತ್ತು. ಇದನ್ನು ತೋರಿಸ್ಲಿಕ್ಕೆ ಇನ್ನಾರಾದರೂ ಒಬ್ರು ಜೊತೆಗಿದ್ದರೆ ಆಗಿರೋದು, ಬಟ್ ನಾನು ಒಬ್ಬಳೇ ವಿಡಿಯೋ ಮಾಡ್ಕೋತಾ ಇದ್ದೀನಿ. ನಿಮ್ಗೆ ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗೋ ರೀತಿ ವಿಡಿಯೋ ಇದೆ ನನಗೆ ಗೊತ್ತಿಲ್ಲ, ಬಟ್ ವಿಡಿಯೋ ನೋಡಿ ನಿಮ್ಗೊಂದು ಐಡಿಯಾ ಬರುತ್ತೆ. ಈ ಸರನೂ ಅಲ್ವಾ ಎಷ್ಟು ಚೆನ್ನಾಗಿದೆ. ನೆಕ್ಸ್ಟು ನಾನು ಹೇಳಿದ್ನಲ್ಲ ಆವಾಗಲೇ ಡಾಬ್ಗಳೆಲ್ಲ ಇದೆ ಅಂತ, ಸುಮಾರು ವೆರೈಟೀಸ್ ಇದೆ. ಚೈನ್ ಇರೋದಿದೆ, ಡಾಬ್ ಅಂದರೆ ಸ್ವಲ್ಪ ರಿಂಗ್ ಟೈಪ್ ಬರುತ್ತಲ್ಲ ಅದು ಇದೆ, ಚೋಕರ್ ಮತ್ತು ಇದು ಪಕ್ಕದ ನೆಕ್ಲೆಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಈ ಚೋಕರ್ ನನಗೆ ಇಷ್ಟ ಆಯಿತು, ಯಾಕಂದರೆ ಒಂದು ಪೇಸ್ಟಲ್ ಕಲರ್ ಅಲ್ವಾ, ಚೆನ್ನಾಗಿದೆ ಇದು. ಇವಾಗ ಗೌನ್ ಇರ್ಬೋದು ಅಥವಾ ಲೆಹೆಂಗಾ ಇದಕ್ಕೆಲ್ಲ ಚೆನ್ನಾಗಿರುತ್ತೆ. ಬ್ರೈಡಲ್ಗಳಿಗೆ, ರಿಸೆಪ್ಷನ್ನಿಗೆ ನೀವು ಮೇಕಪ್ ಮಾಡೋದಾದರೆ ಖಂಡಿತ ಇದನ್ನೆಲ್ಲ ತೊಗೋಬೋದು. ಅದಕ್ಕೆ ಹೇಳ್ತಾ ಇದ್ದೀನಿ, ಯಾರಾದರೂ ಹೊಸದಾಗಿ ಪಾರ್ಲರ್ನ ಶುರು ಮಾಡಿದ್ದೀವಿ, ಸ್ವಲ್ಪ ಕಮ್ಮಿ ಬಡ್ಜೆಟ್ನಲ್ಲಿ ನಾವು ಇದನ್ನೆಲ್ಲ ತೊಗೋಬೇಕು ಅಂದರೆ ಡೆಫಿನೆಟ್ಲಿ ನೀವು ಸಹನಾ ಅಂತ ಇವ್ರ ಹೆಸರು, ಸಹನಾ ಅವ್ರನ್ನ ಭೇಟಿ ಮಾಡಿ, ಮುಖತಃನೇ ಭೇಟಿ ಮಾಡಿ ಅಥವಾ ಫೋನಲ್ಲಾದ್ರೂ ಓಕೆ, ಹೋಗಿ ಮಾತಾಡಿಸಿ ಅವ್ರನ್ನ, ಇವನ್ನೆಲ್ಲ ನೋಡಿ ತಗೊಳ್ಳಿ. ಚೋಕರ್ ಇದು ನೋಡಿ, ಇದು ಚೆನ್ನಾಗಿದೆ. ಸಿಂಗಲ್ ಕಲರ್ ಅಂದರೆ ಒಂದು ಪೇಸ್ಟಲ್ ಕಲರ್ ಇದೆ, ನೆಕ್ಸ್ಟು ಸಿಲ್ವರ್ ಕಲರ್ ಇದೆ. ನನಗೆ ಇಷ್ಟ ಆಯಿತು. ಸೊ ಅದಕ್ಕೆ ನಿಮ್ಗೆ ಯಾರಿಗಾದರೂ ಯೂಸ್ ಆಗಿದ್ರೆ ಡೆಫಿನೆಟ್ಲಿ ಶಾಪಿಂಗ್ ಮಾಡ್ತೀರಾ ಅಂತ ಹೇಳಿ ಈ ವಿಡಿಯೋನ ಹಾಕ್ತಾಯಿದ್ದೀನಿ. ನಿಮ್ಮಲ್ಲಿ ಯಾರಿಗಾದರೂ ಉಪಯೋಗಕ್ಕೆ ಬಂದರೆ ನಾನು ಮಾಡಿದ ವಿಡಿಯೋಗೂ ಒಂದು ಸಾರ್ಥಕತೆ ಸಿಗುತ್ತೆ. ಇದ್ಯಾವುದೇ ಕೊಲಾಬ್ರೇಷನ್ ಏನೂ ಅಲ್ಲ, ಕ್ಯಾಶುವಲಾಗಿ ಮಾತಾಡುವಾಗ ಅವ್ರು ಸುಮ್ಮನೆ ಹೇಳಿದ್ರು, ಅದಕ್ಕೆ ಹೇಳಿದ್ದು ನಾನು ವಿಡಿಯೋನ ಶುರು ಮಾಡಿದ್ದೇ ಬೇರೆ ರೀತಿ, ಎಂಡ್ ಆಗ್ತಿರೋದೇ ಬೇರೆ ರೀತಿ ಅಂತ. ಬ್ಯಾಂಗಲ್ಸ್ ಆಯಿತು, ಇದು ನೋಡಿ, ಇದೆಲ್ಲ ಹೇಳಿದ್ನ ಸೊಂಟಕ್ಕೆ ಹಾಕೋದು, ಚೈನ್ ಇರೋದು ತುಂಬ ಚೆನ್ನಾಗಿತ್ತು. ಈ ಥರದ್ದೆಲ್ಲ ಬ್ರೈಡಲ್ಗಳಿಗೆ, ಜೊತೆಗೆ ಬ್ರೈಡಲ್ ಜೊತೆ ರಿಲೇಷನ್ಸ್ ಇರ್ತಾರಲ್ಲಪ್ಪ, ಅವ್ರುಗಳು ವೇರ್ ಮಾಡಲಿಕ್ಕೆ, ಮತ್ತು ಕಾಲೇಜ್ ಮಕ್ಕಳಿಗೆ ಈ ಥರ ಸಿಂಪಲ್ ಆಗಿರೋದೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಜೊತೆಗೆ ಪಾರ್ಲರ್ ಅವ್ರಿಗೆ ಮಾತ್ರ ಅಲ್ಲ, ಮನೆಯಲ್ಲಿ ಕೆಲವರು ಸೆಟ್ಗಳನ್ನ ರೆಂಟ್ ಕೊಡೋದಕ್ಕೆ ಅಂತ ಇಟ್ಕೊಂಡಿರ್ತಾರೆ, ಅವ್ರಿಗೂ ಕೂಡ ಆಫರ್ ಪ್ರೈಸ್ನಲ್ಲಿ ಇದೆಲ್ಲ ಸಿಗ್ತಾ ಇದೆ. ಡೆಫಿನೆಟ್ಲಿ ನೀವು ಕೂಡ ತಗೊಳ್ಳಿಕ್ಕೆ ಪ್ರಯತ್ನ ಮಾಡಿ, ಚೆನ್ನಾಗಿದೆ ಅಂತ ಹೇಳ್ತೀನಿ. ನೀವು ಅಲ್ಲಿಗೆ ಹೋಗಿ ಅವುಗಳನ್ನು ಮುಖತಃ ನೋಡಿ, ಮುಟ್ಟಿ, ಅದರಲ್ಲಿ ಏನಾದರೂ ಡ್ಯಾಮೇಜ್ ಇದೆಯಾ ಏನು ಎಲ್ಲ ಚೆಕ್ ಮಾಡಿಕೊಂಡು ಆಮೇಲೆ ತಗೊಳ್ಳೋದೇ ಬೆಸ್ಟ್ ಅಂತ ಹೇಳ್ತೀನಿ. ಇನ್ನು ಜಡೆಗೆ ಹಾಕ್ತಾರಲ್ಲ ಡಿಸೈನ್ಸ್, ಅದು ಕೂಡ ಇವ್ರ ಹತ್ರ ಸಿಗುತ್ತೆ. ಇದಿಷ್ಟು ಮಾತ್ರ ಅಲ್ಲ, ಈಗ ರಾಧೆಗೆ ಹಾಕೋದು ಫ್ಯಾಷನಾಗಿ ಬಂದುಬಿಟ್ಟಿದೆಲ್ಲ, ಇದೆ ಎಂಥದಪ್ಪ, ಅರಿಶಿನ ಶಾಸ್ತ್ರಕ್ಕೆಲ್ಲ ಈ ಥರದ್ದೆಲ್ಲ ಹಾಕೋತಾರೆ, ಇದು ಇದೆ. ಜೊತೆಗೆ ಈಗ ನೋಡಿ ಫುಲ್ ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದೀನಿ. ಇಷ್ಟು ಸೆಟ್, ಇದಿಷ್ಟೇ ಅಲ್ಲ, ಕೆಳಗಡೆ ಸ್ಟೆಪ್ಪಲ್ಲಿ ಮತ್ತಷ್ಟಿತ್ತು. ಸ್ವಲ್ಪ ನಂಗೆ ಟೇಬಲ್ ಅಡ್ಡ ಬಂದಿದ್ದರಿಂದ ನಾನು ಪೂರ್ತಿ ತೆಗೆಯೋಕ್ಕಾಗಲಿಲ್ಲ. ನೀವು ಖಂಡಿತ ಅಲ್ಲಿಗೆ ಹೋಗಿ ಭೇಟಿ ಮಾಡಿ, ಅವ್ರನ್ನ ನೋಡಿ ತೊಗೊಳ್ಳಿ. ಯಾಕಂದರೆ ಏನಾದರೂ ಡ್ಯಾಮೇಜ್ ಇದೆಯಾ ಏನು ಪ್ರತಿಯೊಂದನ್ನು ಚೆಕ್ ಮಾಡಿ ತೊಗೊಳ್ಳಿ ಅಂತಲೇ ನಾನು ಹೇಳ್ತಾ ಇದ್ದೀನಿ. ಒಳ್ಳೆ ಪ್ರೈಸ್ನಲ್ಲಿ ಹಾಕ್ಕೊಡ್ತಾರೆ. ಸಹನಾ ತುಂಬ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾರೆ. ನೀವು ಕಾಲ್ ಮಾಡಿದಾಗ, ವಾಟ್ಸಪ್ ಅಥವಾ DM ಏನಾದರೂ ಮಾಡಿದಾಗ ಸ್ವಲ್ಪ ಲೇಟ್ ಆದ್ರೂ ಕಾಲ್ ಬ್ಯಾಕ್ ಅಥವಾ ನಿಮಗೆ ರಿಪ್ಲೈ ಖಂಡಿತ ಮಾಡ್ತಾರೆ. ಅದ್ರ ಜೊತೆಗೆ ಇವರು ಒಂದಷ್ಟು ಕ್ಲಾತ್ಸ್ಗಳು ಕೂಡ ಸೇಲ್ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ. ಲೇಡೀಸಿಗೆ ಸಂಬಂಧಪಟ್ಟಿದ್ದು ಮಾತ್ರ ಕ್ಲಾತ್ಸ್ ಎಲ್ಲ ಸೇಲ್ ಮಾಡ್ತಾರೆ. ನಾನು ದೀಕ್ಷಾ ಅವಳ ಬರ್ತ್ಡೇನಲ್ಲಿ ಇಲ್ಲೇ ಒಂದು ಗ್ರೀನ್ ಕಲರ್ ಟಾಪ್ ತೊಗೊಂಡಿದ್ದು, ತುಂಬಾ ಚೆನ್ನಾಗಿತ್ತು, ಚೆನ್ನಾಗೂ ಕೂಡ ಕಾಣಿಸ್ತಾ ಇತ್ತು. ಇದಿಷ್ಟು ಮಾತ್ರ ಅಲ್ಲ, ಇವರು ಕೇಕ್, ಚಾಕ್ಲೇಟ್ಸ್ ಮತ್ತು ಡೋನಟ್ಸ್ ಇದನ್ನೆಲ್ಲ ಹೋಮ್ ಮೇಡ್ ಮಾಡ್ತಾರೆ ಆಯಿತಾ. ನಮ್ಮ ಮನೆಯವ್ರ ಬರ್ತ್ಡೇನಲ್ಲಿ ಇಲ್ಲೇ ನಾವು ಕೇಕ್ನ ಆರ್ಡ್ರ್ ಮಾಡಿದ್ವಿ, ತುಂಬ ಚೆನ್ನಾಗಿತ್ತು. ಸ್ವೀಟೆಲ್ಲ ತುಂಬ ಪರ್ಫೆಕ್ಟಾಗಿ ರುಚಿ ಶುಚಿ ಎಲ್ಲ ಚೆನ್ನಾಗಿತ್ತು. ಬೆಂಟೋ ಕೇಕ್ನ ಆರ್ಡ್ರ್ ಮಾಡಿದ್ವಿ. ನಿಮಗೂ ಅವಶ್ಯಕತೆ ಇದ್ದರೆ ಈ ರೀತಿ ಏನಾದ್ರೂ ಖಂಡಿತ ಇವ್ರನ್ನ ಭೇಟಿ ಆಗಿ ಅಂತ ಹೇಳ್ತಾ, ಈ ವಿಡಿಯೋನ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತಾ, ಇಷ್ಟ ಆಗಿರೋ ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಹಾಗೆಯೇ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತಾ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಹೋಗಿ ಬರಲಾ, ಧನ್ಯವಾದಗಳು.